ಪಡುಬಿದ್ರಿಯ ಇತಿಹಾಸ ಪ್ರಸಿದ್ಧ ಪಡುಹಿತ್ಲುವಿನ ಶ್ರೀ ಜಾರಂದಾಯ ಬಂಟ ದೇವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಮೈಸಂದಾಯ, ಜಾರಂದಾಯ ಬಂಟ, ಧೂಮಾವತಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ನೇಮೋತ್ಸವಕ್ಕೆ ಮುನ್ನ ದೈವಗಳ ಭಂಡಾರ ಇಳಿಯುವ ದೃಶ್ಯವಂತೂ ಭಕ್ತರನ್ನು ಭಕ್ತಿಯ ಕಡಲಲ್ಲಿ ತೇಲುವಂತೆ ಮಾಡಿದೆ. ರಾಜಸ್ಥಾನ ಚಿತ್ರ ಸಮಯ ಸಂದರ್ಭ ಉಲ್ಲಾಯನ ನಡೆಮಲ್ಪ ಒಂಡ ಉಲ್ಲಾಯನ ಮಾಡಿದ ಜೋಗದ ಭೇಟಿ ಕುರಿತಿನ ಮತ್ತು ನಲಾಪಿಂಚಿನ ಕಾರ್ಯಭಾಗ ಜತ್ತಿದಾಡುತ್ತಿನ ವೇದ್ಯಾಮೃತದ ಕಲಿಗೆ ದಶಾದೋಷ ದುರ್ನಾವನ್ನ ಏರುಪೇರು ನಾಮಚಿತ್ಕೊರೋರ. ಈ ಸಂದರ್ಭ ಊರ ಪರವೂರ ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ರು. ನೇಮೋತ್ಸವದ ಸಂದರ್ಭ ದೇವಸ್ಥಾನ ಫಲಪುಷ್ಪಗಳಿಂದ ಹಾಗೂ ವಿದ್ಯುತ್ ದೀಪದಿಂದ ಅಲಂಕಾರಗೊಂಡಿದ್ದು, ಇದರ ಪ್ರತಿಬಿಂಬ ಪಕ್ಕದಲ್ಲೇ ಹರಿಯುತ್ತಿರುವ ನದಿಯ ನೀರಿನಲ್ಲಿ ಪ್ರತಿಬಿಂಬಿಸುವ ಮೂಲಕ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸಿದೆ. ಕ್ಷೇತ್ರದ ಭಕ್ತರೋರ್ವರು ಶ್ರೀ ಕ್ಷೇತ್ರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನೇಮೋತ್ಸವ ಕಮ್ಮಿಡ್ಲ ಒಂಜಿ 45 ವರ್ಷ ಜ್ಞಾನ ಬಂದಿಲ್ಲ ఒక 2 ಇಚ್ಚನ ದಿನ ಈ ಜಾಗ ಭೂತ ಬಿತ್ತಲ್ದಂಗೆ ಆತನು ఒక ಧರ್ಮತ್ತಿನ ಜಾರಂದಾಯ ಮಾತೆರೆಗಳ ಅನುಗ್ರಹ ಕೊಟ್ಟು ಅಗಲಗನ್ನ ಮಾತ ಸಂಸಾರ ನೆಡ್ಡೆ ಮಂದಿರಿ ಅಂಚಾದ ಪೂರ ಇನ್ನಿಕ್ಕೆ ಬೈದಿನ ಜನಗಳು ನಂಡ 3,000 ಜನ 5,000 ಜನ ಮುಟ್ಟ ಬರೋದಿಲ್ಲೇರಿ. ನನ್ನ ಮಿತ್ತುಲ ಈ ಜಾಗ ಕೂತ ಮಿತ್ತುಲ ಅದು ನಡಬಾರ್ದು ಬಂಟೆ ಜಾರಲ್ಲ ಎಲ್ಲ ಪರಿವಾರ ದೇವಲ್ಲ ಊರ ಮುಂದಕ್ಕೆ ಪರಿಸಾಯ ಅದು
ನಮ್ಮ ಮಾತಾ ಬಿದ್ದು ಇಂಚಿನ ಭಕ್ತರು ಮಾತೆರ್ಲ ಅಂಚನೆ ಅತೀವ ಚಲ ದಿನೋಡ್ ದಿನ ಮುಲ್ಪ ಜನಕ್ಕಳು ಇಚ್ಛಾವಡಿ ಅಂಚನೆ ಜಾರಂದಯ ಮಂಟನ ಪಕ್ಕ ಪರಿವಾರದ ಯುವದನ ಈಗಲೇ ಆಶೀರ್ವಾದ ಸದಾ ಪಡೆ ಬಂದು ಮಾಲಿಂಗೇಶ್ವರ ಮಾಗನಪತಿ ದೇವಡಲ ಖಡ್ಗೇಶ್ವರಿ ಬೆಮ್ಮಿ ದೇವಡಲ ನಮ್ಮೊಂದು ದಿನ ದೇವರನ್ನ ಕಲ್ಲಲ ಗುರು ಹಿರಿಯರನ್ನ ಕಲ್ಲ ನಮ್ಮ ಪ್ರಾರ್ಥನೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.